ಪೌಡರ್ ಅಂತೂ ಸಖತ್ತಾಗಿದೆ. ನನಗೆ ಗೊತ್ತಿರಲಿಲ್ಲ ಇಷ್ಟು ಈಸಿಯಾಗಿ ಕಬಾಬ್ ಪೌಡರ್ನ ನಾವು ಮಾಡ್ಬೋದು ಅಂತ. ಕಬಾಬ್ ಪೌಡರ್ ಇಷ್ಟ ಹಾಕ್ಲಾ? ಹಾಕಿ 2 ಸ್ಪೂನ್ ಹಾಕಿ. 3 ಸ್ಪೂನ್. 1 2 ಇಲ್ಲ. ಈಗ ಕೈಯಿಂದ ರಪ ರಪ ಅಂತ ತಿರುಗಿಸಿ. ಪೌಡರ್ ಅಂಗಡಿಯಲ್ಲಿ ಸಿಗತ್ತೆ, ತಗೊಂಡ್ ಬಂದು ಮಾಡ್ಕೋತೀವಿ ಅಂತ. ಇಲ್ಲ, ಇದು ನನ್ಗೆ ಶಾಕ್. ಅದ್ ನಾನೇ ಮಾಡಿದ್ದೀನಿ ಅಂತ ಒಂದ್ ದೊಡ್ಡ ಶಾಕ್ ನನ್ಗೆ. ಫೈನಲಿ ಬಿಸಿ ಬಿಸಿ ಕಬಾಬ್ ರೆಡಿ. ನ್ಯಾಚುರಲ್ ಕಬಾಬ್ ಇದು. ನಮಸ್ಕಾರ ಸ್ನೇಹಿತರೆ. ಏನಿದು ಪ್ರಭು ಶೆಟ್ಟಿ ಅವ್ರ ಚಾನೆಲ್ ಅಲ್ಲಿ ಸೌಂದರ್ಯ ಇದ್ದಾಳೆ ಅಂತ ಥಿಂಕ್ ಮಾಡ್ತಿದ್ರಾ? ಸೊ ಪ್ರಭು ಶೆಟ್ಟಿ ಅವರು ನನ್ನ ಫೇವ್ರೆಟ್ ಅಡ್ಗೆ ಮಾಡ್ಕೊಡೋದಕ್ಕೆ ನಮ್ಮ ಮನೆಗೆ ಬಂದಿದ್ದಾರೆ. ಸೊ ಮಿಕ್ಸಿ ಜಾರ್ ತಗೊಂಡು ಒಂದು 10ರಿಂದ 11 ಲವಂಗ ಹಾಕಿ. ಆಮೇಲೆ ಒಂದು ಚಕ್ಕೆ, ಒಂದು 3ರಷ್ಟು ಚಕ್ಕೆ ಈ ಥರ. ಅದಾದಮೇಲೆ 1 ಟೇಬಲ್ ಸ್ಪೂನ್ ಅಷ್ಟು 1 ಟೀ ಸ್ಪೂನ್ ಮೆಣಸು, ಕಾಳು ಮೆಣಸು. ಈಗ 1 ಸ್ಪೂನ್ ಸೋಂಪು ಹಾಕಿ, ಸೋಂಪು ಕಾಳು. 6ರಿಂದ 7 ಏಲಕ್ಕಿ, 1 ಸ್ಪೂನ್ ಜೀರಿಗೆ, ಮತ್ತೆ ಒಂದು 3 ಸ್ಟಾರ್ ಬರುತ್ತೆ, ಇದನ್ನ ಹಾಕಿ. ಅಚ್ಚ ಖಾರದ ಪುಡಿ, ಇದು ಅಷ್ಟೇ, ನಿಮಗೆ ಖಾರ ಎಷ್ಟು ಬೇಕು ಅಂತ ಅನ್ಸುತ್ತೋ ನೀವು ಅಷ್ಟನ್ನು ಹಾಕೋಬಹುದು. ಕಮ್ಮಿ ಇರೋ ಒಂದು ಅರ್ಧ ಬೌಲ್ ಕಾರ್ನ್ ಫ್ಲೋರ್ ಹಾಕೊಳ್ಳಿ. ಒಂದು ಅರ್ಧ ಬೌಲ್ ಅಕ್ಕಿ ಹಿಟ್ಟು, ಮತ್ತೆ 1 ಸ್ಪೂನ್ ಗರಂ ಮಸಾಲ, ಒಂದು 3 ಸ್ಪೂನ್ ಮನೆಯಲ್ಲೇ ಮಾಡಿರುವಂತ ಸಾಂಬಾರ್ ಪುಡಿ. ಸೊ ಈಗ ಇದನ್ನೆಲ್ಲ ರುಬ್ಕೊಳ್ಳೋಣ. ಚಕ್ಕೆ, ಲವಂಗ, ಏಲಕ್ಕಿ ಎಲ್ಲ ಎಲ್ತಿರಿಸಿದೆ. ಒಂದು 2 ಸ್ಪೂನ್ ಎಣ್ಣೆ ಹಾಕಿ. ಎಣ್ಣೆನೂ ಹಾಕ್ಬೇಕಾ? 2 ಸ್ಪೂನ್ ಎಣ್ಣೆ. ಕಬಾಬ್ ಪೌಡರ್ಗೆ ಹಾಕ್ತಾರ ಹಂಗೆ? ಹೌದು, 2 ಸ್ಪೂನ್ ಎಣ್ಣೆ ಆಯ್ತು. ಈಗ ಅಲ್ಲಿ ಇಟ್ಬಿಡಿ ಎಣ್ಣೆನ. ಇಟ್ಟು ಮತ್ತೆ ಒಂದ್ಸಲ ಇದನ್ನ ರುಬ್ಬಿ ತಾವು. ರುಬ್ಬೇಕಾ? ಮತ್ತೆ ಒಂದ್ಸಲ ರುಬ್ಬಿ. ಗಮ್ ಅಂತಿದೆ. ಇನ್ನು ಹೇಗೆ ವೀಕ್ಷಕರೇ, ಗಮ್ ಅಂತಿದೆ ಪೌಡರ್. ಉಪ್ಪು ಬೇಕು ಅಂದವರು ಪೌಡರ್ಗೆನೆ ಮಿಕ್ಸ್ ಮಾಡ್ಕೋಬಹುದು. ನಾವಿವಾಗ 1 ಸ್ಪೂನ್ ಕಲ್ಲುಪ್ಪು ಯೂಸ್ ಮಾಡ್ತಾ ಇದೀವಿ. ಸೊ ಉಪ್ಪು ಬೇಡದೆ ಇರೋರು ಹಾಕೋಬೇಡಿ, ಇಲ್ಲ ಇದ್ರಲ್ಲೇ ಇರ್ಲಿ ಅನ್ನೋರು ಹಾಕೊಳ್ಳಿ ಅಷ್ಟೇ. 1 ಮೊಟ್ಟೆ ತಗೋತಾ ಇದ್ದೀನಿ. ಸೊ ಇಷ್ಟು ಚಿಕನ್ಗೆ 1 ಮೊಟ್ಟೆ ಸಾಕು. 3/4 kg ಚಿಕನ್ ತಗೊಂಡಿದ್ದೀವಿ. 3/4 kg ಚಿಕನ್ಗೆ 1 ಮೊಟ್ಟೆ ಸಾಕು. ಸೊ ಇವಾಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೈಯಲ್ಲೇ ಹಾಕ್ಬೋದಾ? ಹಾಕಿ, ಮತ್ತೆ ಕೈಯಲ್ಲಿ ತಂದು ತಿರುಗಿಸ್ಬೇಕು. ಸೊ ಇವಾಗ ನಾವೇ ರೆಡಿ ಮಾಡ್ಕೊಂಡಿರೋ ಅಂತ ಕಬಾಬ್ ಪೌಡರ್ ಇಷ್ಟ ಹಾಕ್ಲಾ? ಹಾಕಿ 2 ಸ್ಪೂನ್ ಹಾಕಿ. 3 ಸ್ಪೂನ್. 1 2 3 ಸರಿನಾ? ಸಾಕಾ? ಸಾಕು. ಇದಕ್ಕೆ ರುಬ್ಬೇಕಾದ್ರೆ ಉಪ್ಪು ಹಾಕೊಂಡಿದೀವಿ. ಸೊ ಸ್ವಲ್ಪ ಯಾರಿಗಾದ್ರೂ ಉಪ್ಪು ಕಮ್ಮಿ ತಿನ್ನೋರು ಹಾಕೋಬೇಡಿ, ಇಲ್ಲ ಇನ್ನೊಂದು ಸ್ವಲ್ಪ ಉಪ್ಪು ಬೇಕು ಅನ್ನೋರು ನೀವು ಇದೆಲ್ಲ ಮಿಕ್ಸ್ ಮಾಡಿದ್ಮೇಲೆ ಹಾಕೋಬಹುದು, ಇಲ್ಲ ಇದ್ರ ಜೊತೆಗೇನೆ ಉಪ್ಪು ಹಾಕೋಬಹುದು. ಬಟ್ ನಾವು ಹಾಕೋತಿಲ್ಲ. ಈಗ ಕೈಯಿಂದ ರಪ ರಪ ಅಂತ ತಿರುಗಿಸಿ ಮಿಕ್ಸ್ ಮಾಡ್ಕೊಳ್ಳಿ. ಈಗ 1 by 1 ಏನ್ ಹೇಳಿ? 1 by 1 ಎಣ್ಣೆಗೆ ಹಾಕ್ಬೇಕು. ಹಾಕಿ 1 by 1 ಎಣ್ಣೆಗೆ ಬಿಡಿ. ಆಗ್ತಾ ಇದೆ, ಒಂದರಿಂದ ಆಗ್ತಾ ಇದೆ. ಬಿಸಿ ಬಿಸಿ ಕಬಾಬು, ಬಿಸಿ ಬಿಸಿ ಕಬಾಬ್ ಚಟಾಪಟ ಅಂತ ರೆಡಿ ಆಗ್ತಾ ಇದೆ. ಈಗ ಬಿಸಿ ಬಿಸಿಯಾಗಿ ಮಾಡ್ಕೊಡ್ತೀವಿ. ಅವ್ರು ತಿಂದು ಹೇಗಿದೆ ಅಂತ ಹೇಳ್ಬೋದು ಅಷ್ಟೇ. ರೂಪಾಯಿಗೆಲ್ಲ ಹೇಳಿ ನೋಡಿ. ನ್ಯಾಚುರಲ್ ಪೌಡರ್ ಇದು, ಆರ್ಟಿಫಿಷಿಯಲ್ ಅಂತ ನಾವ್ ಏನನ್ನು ಯೂಸ್ ಮಾಡಿಲ್ಲ. ಮತ್ತೆ ನಮ್ಗೆ ಗೊತ್ತಾಗುತ್ತೆ ನಾವ್ ಏನೇನು ಯೂಸ್ ಮಾಡ್ತಾ ಇದೀವಿ ಪೌಡರ್ ಮಾಡೋದಿಕ್ಕೆ ಅಂತ. ಅಂಡ್ ವೆರಿ ಮಚ್ ಈಸಿ ಇದು, ಆರಾಮ್ಸೆ ಆಗಿ ಮಾಡ್ಕೋಬಹುದು. ನಾನೇ ಮಾಡಿದೆ ಗೊತ್ತಾ, ನೀವೆಲ್ಲ ನೋಡಿದ್ರಿ ಅಲ್ಲ, ನಾನೇ ಮಾಡಿದೀನಿ ಪೌಡರ್ ಅಂದ್ರೆ ನೀವ್ ಮಾಡಕ್ಕಾಗಲ್ವಾ? ಆರಾಮ್ಸೆ ಆಗಿ ಮಾಡ್ಬೋದು. ನೀವೇ ಮಾಡ್ಕೊಂಡು ನೀವೇ ಕಬಾಬ್ ಪೌಡರ್ ಮಾಡ್ಕೊಡಿ ಆಯ್ತಾ? ಕಬಾಬ್ ಮಾಡಕ್ ಮುಂಚೆ ಅಂಗಡಿಯಿಂದ ಎಲ್ಲ ತರಬೇಡಿ. ನೋಡಿ ಹೇಗೆ ಬಂದಿದೆ ಕಬಾಬು. ಓಹೋ ಅಲ್ವಾ? ಸಕ್ಕತ್ತಾಗಿ ಅವ್ರೆ ಕಬಾಬ್ ನಿಮ್ಗೆ ಕರುಮ್ ಅಂತ ಇರ್ಬೇಕು. ಯಾವ ತರ ಇರ್ಬೇಕು? ನಂಗೆ ಕರುಮ್ ಅಂತ ಇರ್ಬೇಕು. ಇದರಲ್ಲಿ KFC ಮಾಡ್ಕೋಬಹುದು. ಹೌದಾ? ಹೌದು, ಏನಿಲ್ಲ, ಬ್ರೆಡ್ ಇದು ಬರುತ್ತಲ್ಲ, ಬ್ರೆಡ್ ಕಮ್ಸ್, ಅದು ಪುಡಿ ಅದಕ್ಕೆ ಯಾಕೆ ಮಿಕ್ಸ್ ಮಾಡಿ ಅದು ಡೀಪ್ ಮಾಡ್ಕೋಬಹುದು. ಅಷ್ಟೇನಾ? ಅಷ್ಟೇ. ಇದಕ್ಕೆ ಅದನ್ನ ಫಸ್ಟ್ ಇದನ್ನ ಚಿಕನ್ ಮಿಕ್ಸ್ ಮಾಡಿದೀವಲ್ಲ, ಇದನ್ನೇ ಬ್ರೆಡ್ ಕಮ್ ಮಿಕ್ಸ್ ಮಾಡಿ ಎಣ್ಣೆಲಿ ಬಿಡೋದು ಅಷ್ಟೇ. ಅದು ಮಾಡ್ಕೋಬಹುದು. ಆಪ್ಷನ್ 2 ಇದೆ. ಹೌದಾ? ಆಪ್ಷನ್ 2 ತರ ಇದೆ. ನಿಮ್ದು ಪ್ರಾನ್ಸ್ ನೋಡ್ದೆ ನಾನು, ಅದನ್ನ ಟ್ರೈ ಮಾಡಿ ನೆಕ್ಸ್ಟ್ ಟೈಮ್ ಮಾಡುವಂತ ಬಿಡಿ ಅಲ್ವಾ? ನೋಡಿ ಹೇಗಿದೆ ಪೀಸಸ್ ನೋಡಿ.